ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಕಾಂಚನ ಅನಿಲ್ ಯೂಟ್ಯೂಬ್ ಚಾನಲ್. ನೋಡಿರಿ, ಪೂಜೆ ಎಲ್ಲ ಮುಗೀತ್ರಿ ಈಗ ಜಸ್ಟ್. ಇವತ್ತಿನ ವಿಡಿಯೋದೊಳಗೆ ವಿಶೇಷ ಐತ್ರಿ. ಏನು ವಿಶೇಷ ಅಂತ ನೋಡೋಣ ಬರ್ರಿ. ನೋಡ್ರಿ, ಬ್ಯಾಳೆ ಹಾಕತ್ತೀನಿ ರೀ. ಕಡ್ಲಿ ಬ್ಯಾಳೆ ನೀರಿಟ್ಟಿನಿ ರೀ, ಎಣ್ಣೆ ಹಾಕೀನಿ ರೀ, ಕಡುಬು ಮಾಡ್ತೀನಿ ರೀ ಇವತ್ತು. ಅದಕ್ಕೆ ಬ್ಯಾಳೆ ಹಾಕತ್ತೀನಿ ರೀ. ಈಗ ಹಾಕಿ ಒಂದು ಮೇಲೆ ಸ್ವೀಟಿ ಹೊಡ್ಸ್ಕೊತೀನಿ ರೀ. ನೋಡಿರಿ, ಹಾಕೀನಿ ರೀ ಬ್ಯಾಳೆ ಕುದಿಲಿ 3 ಸೀಟಿ ಹೊಡಿಸ್ತೀನಿ ರೀ. ಮುಂಜಾನೆ ಮಾಡಿ ಚಹಾ ಐತ್ರಿ, ನಾ ಸ್ವಲ್ಪ ನಾಷ್ಟ ಮಾಡೀನಿ ರೀ. ಈಗ ಸ್ವಲ್ಪ ಚಹಾ ಕುಡಿತೀನಿ ರೀ. ಕುದಿಯೋತನ ಎಲ್ಲ ರೆಡಿ ಮಾಡ್ಕೊತೀನಿ ರೀ, ಬೆಲ್ಲ ಅದೆಲ್ಲ. ಬ್ಯಾಳೆ ಕುದಿಯತ್ತವ್ರಿ, ಸಾರಿಗೆ ರೆಡಿ ಮಾಡ್ಕೊಳತ್ತೀನಿ ರೀ. ಇವತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಂಗಿಲ್ಲ ಸಾರು, ಒಣ ಖಾರ ಹಾಕಿ ಮಾಡ್ತೀನಿ. ಇವತ್ತು ಸ್ವಲ್ಪ ಬೇರೆ ಥರ ಮಾಡ್ತೀನಿ. ಎಲ್ಲ ರೆಡಿ ಮಾಡ್ಕೊತೀನಿ ರೀ. ಬೆಲ್ಲ ಜಜ್ಜಿಟ್ಟಿನಿ ರೀ. ಇವತ್ತು ಯಾಕೆ ಕಡುಬು ಮಾಡತ್ತೀನಂತ ಮುಂದೆ ಹೇಳ್ತೀನಿ ರೀ. ಕುಕ್ಕರ್ ಆಫ್ ಮಾಡೀನಿ ರೀ. ಈಗ ಬ್ಯಾಳೆ ತಣ್ಣಗಾಗುತ್ತೆ ಸಾರಿಗೆ ರೆಡಿ ಮಾಡ್ಕೊತೀನಿ ರೀ. ಇಷ್ಟು ಕಡೆ ಅದು ಅಳಸಾಗಿ ಗಟ್ಟಿ ಆಗುತ್ತೆ. ಉಳ್ಳಾಗಡ್ಡಿ ಜೀರಿಗೆ ಹಾಕ್ತೀನಿ ರೀ. ಕೊಬ್ಬರಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸಿನ್ಕಾಯಿ, ಒಂದೇ ಒಂದು ಸಣ್ಣ ಟಮಾಟಿ ಜಾಸ್ತಿ ಹಾಕ್ಬಾರ್ದು ರೀ, ಖಾರ ಹಾಕ್ತೇವೆ. ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಎಲ್ಲ ಸ್ವಲ್ಪ ಫ್ರೈ ಆಗೋಣ. ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಕ್ಕೊಂಡು ಪೇಸ್ಟ್ ಮಾಡ್ಬೇಕು ರೀ. ಮತ್ತು ಇದು ಬ್ಯಾಳೆ ಕುದಿತೈತಲ್ಲ, ಅದು ಬ್ಯಾಳೆನ ಸ್ವಲ್ಪ ಅದ್ರಾಗೆ ಹಾಕಿ ಮಿಕ್ಸ್ ಮಾಡ್ಬೇಕು ಮಿಕ್ಸರ್ನಾಗೆ. ಬ್ಯಾಳೆ ಕುದ್ದಾವ್ರಿ ನಮ್ಮ ಜಾನ್ಕೋತೀನಿ ರೀ ಇದ್ರಾಗ. ತನ್ನ ನೀರು ಹಾಕೋತೀನಿ ರೀ. ಅದ್ರನ್ನ ನೀರು ಹಾಕೊಳ್ಳಿ. ನೀರು ಹಾಕೊಂಡ್ರೆ ಸ್ವಲ್ಪ ಕಟ್ಟನು ಜಾಸ್ತಿ ಬರ್ತೈತಿ, ಜಲ್ದಿ ತಣ್ಣಗೂ ಆಗ್ತೈತ್ರಿ ಇದು ಬ್ಯಾಳೆ. ಎಲ್ಲ ಹಾಕಿಟ್ಟಿನಿ ನೋಡ್ರಿ. ಇದು ಸಾರಿಗೆ ಕೊತ್ತಂಬರಿ ಕರಿಬೇವು ಹಾಕೀನಿ ರೀ. ಆಗಳ ಹುರ್ಕೊಂಡು ರವಿಷ್ಟು ಹಾಕೀನಿ. ಬ್ಯಾಳೆ ಸ್ವಲ್ಪ ಹಾಕ್ತೀನಿ ರೀ ಅದ್ರಾಗೆ. ತಣ್ಣಗಾಗುತ್ತೆ ನಾವು ಬೆಲ್ಲ ಕರ್ರಕ್ಕೆ ಹಾಕ್ತೀನಿ ರೀ. ಬೆಲ್ಲ ಹಾಕೋ, ಬಡೆ ಸೊಪ್ಪು ಸ್ವಲ್ಪ ಬಡೆ ಸೊಪ್ಪು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಉಪ್ಪು ಇರ್ತೈತೆ ರೀ ಬೆಲ್ಲಕ್ಕೆ, ಸ್ವಲ್ಪ ಹಾಕ್ತೀನಿ. ಬ್ಯಾಳೆ ಹಾಕೋದು. ಮಿಕ್ಸ್ ಮಾಡ್ಕೊಂಡು ಇದು ಬೆಲ್ಲ ಕರಿಗಿ ಎಲ್ಲ ಅಳಸಾಗಿ ಗಟ್ಟಿ ಆಗ್ಬೇಕಂದ್ರೆ ಭಾಳ ಲೇಟ್ ಆಗ್ತೈತೆ ರೀ. ಇದು ದಿನ ಆಗ್ಬೇಕಂದ್ರೆ ಭಾಳ ಲೇಟ್ ರೀ. ಹಾಗೆ ಮಿಕ್ಸ್ ಮಾಡ್ಕೊತಾ ಈ ಕಡೆ ಸಾರು ಒಗ್ಗರಣೆ ಹಾಕ್ತೀನಿ ರೀ. ಹಂಗೆ ಎಣ್ಣೆ ಇಟ್ಟು ಅದಿಷ್ಟು ರುಬ್ಕೊಂಬರ್ತೀನಿ ರೀ ಎಲ್ಲ ಮಸಾಲೆ. ಈ ಸಾಸಿವೆನೂ ಹೆಂಗೆ ಕಲರ್ ಬೇರೆ ನೋಡಿ. ಸಾಸಿವೆ ಹಾಕೋಣ, ಜೀರಿಗೆ ಹಾಕೋಣ,
ಕರ್ಬೇವು ಹಿಟ್ಟು ಅದ ಅಲ್ಲಿ ಅದು ಬೊಗನೆ ಐತಿ ಸಣ್ಣ ಬೊಗನೆ. ಮಿಕ್ಸಿ ತಕ್ಕ ನಮ್ಮ ಮನೆಯವ್ರಿಗೆಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿದ್ದು ಇಷ್ಟ ರೀ. ನಾನೇ ಇವಾಗ ಸ್ವಲ್ಪ ಬೇರೆ ಥರ ಮಾಡ್ಬೇಕಂತೇಳಿ ಖಾರ ಹಾಕಿ ಮಾಡತ್ತೀನಿ. ಇದನ್ನು ಟೇಸ್ಟ್ ಆಗ್ತೈತ್ರಿ, ಆದ್ರೆ ಅವರಿಗೆ ಅದೇ ಇಷ್ಟ ರೀ. ಅರಿಶಿನ ಪುಡಿತದ ಉಪ್ಪಿಂದು ಹೂರ್ಣ ಇಷ್ಟು ಹಾಕ್ಬೇಕ್ರಿ. ನಾ ಅರ್ದಿಲ್ರಿ ಅರೇನ ಆಮೇಲೆ ಹಾಕಿ ಸಾಕ್ರಿ. ಮತ್ತು ಚಿಕ್ಕಡೆ ನೋಡೋಣ ತೆಳ ಹೊತ್ತೈತಿ ಇಲ್ಲ. ನಾನು ನೋಡ್ರಿ ಇದು ಪೂರ್ತಿಯಾಗಿ ನಾ ಅಳಸಿ ಆಗಿಲ್ರಿ. ಕರ್ಬೇಕಲ್ಲ ಮತ್ತದ ಇನ್ನ ಕರಿಬೇಕು. ಇನ್ನ ಭಾಳ ಅಳಸ ಆಗ್ತೈತದ ಆಗಿ ಆಮೇಲೆ ಗಟ್ಟಿ ಆಗ್ತದೆ. ತೆಳಗೆಟ್ಟು ಗಟ್ಟಿ ನೀರು ಹಾಕಿ ಹಾಕೊಂಡ್ಬಿಡ್ತೀವಿ. ಸರಿ ಮಸ್ತ್ ತಂಗಿ ಅಲ್ಲಿ ಸಾರಿದು ಆಗ್ತೈತಿ. ನಮ್ಮ ಮನ್ಯಾಗ ಜಾಸ್ತಿ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ತೀನಿ. ಇವತ್ತೇ ರೀ ಖಾರ ಹಾಕಿ ಮಾಡೀನಿ. ಹಂಗೆ ಆಗ್ತೈತಿ ಏನೋ ಟೇಸ್ಟ್ ನೋಡಿ ಹೇಳ್ತೀನಿ ರೀ ಆಮೇಲೆ. ಇದು ನೋಡ್ರಿ ಇದು ಅರ್ಧ ತಾಸ್ರಿ ಬೇಕ್ರಿ ಇದು ಆಗ್ಬೇಕಂದ್ರೆ. ನೋಡ್ರಿ ಗಟ್ಟಿ ಆಯ್ತ್ರಿ ಇದು. ಎಷ್ಟೊತ್ತು ಆಗ್ತದೆ ಸಾರು ಕುದಿಲತ್ತೈತ್ರಿ. ಸಾರನು ಆಯ್ತು. ಇದನ್ನ ಇದಕ್ಕೆ ತಕೊಂಡ್ಬಿಡ್ತೀನಿ ಬೊಗನಿಗೆ ತೆಗೆದು ಇದ್ರಾಗೆ ಅನ್ನಕ್ಕೆ ಇಟ್ಬಿಡ್ತೇನೆ ಕುಕ್ಕರ್ನಾಗ. ಇದು ಬಿಸಿದ್ರಾಗೆ ಅರಿಬೇಕ್ರಿ. ಸ್ವಲ್ಪ ಸಣ್ಣ ಆಗ್ತೈತ್ರಿ. ಅನ್ನಕ್ಕಿಟ್ಟು ಅರಿತೀನಿ. ಸ್ವಲ್ಪ ಅದಕ್ಕೆ ಹಾಕೊಂಡ್ಬಿಡ್ತೀನಿ. ಕುದಿಲಾಕೈತ್ರಿ ಸಾರು. ಅರಿ ಹಾಕೊಂಡು ಇಷ್ಟು ಹರ್ಕೊಂಡು ಅಳದಿಟ್ಟು ಹಿಟ್ಟು ಹಾಕ್ತೀನಿ. ಹಿಟ್ಟು ಅಳಸಾಗ್ಬಿಡ್ತೈತ್ರಿ. ಈಗೇನು ಆಗಿಟ್ರೆ ಕಡುಬು ಮಾಡ್ತೀವಲ್ರಿ ಸ್ವಲ್ಪ ಗಟ್ಟಿನೇ ಇರ್ಬೇಕ್ರಿ ಹಿಟ್ಟು. ಅದೇನು ಗೊಂಬೆ ನೋಡ್ರಿ. ಹೂರ್ಣನೂ ರೆಡಿ ಆಗೈತ್ರಿ. ಹಿಟ್ಟನು ನಾದಿಲ್ರಿ. ಇದು ಗೋಧಿ ಹಿಟ್ರಿ. ಇವತ್ತು ಯಾಕೆ ಕಡುಬು ಮಾಡತ್ತೀನಂದ್ರೆ ನಮ್ಮ ಮನೆ ದೇವ್ರಿಗೆ ಹೊಂಟೀವಿ. ನಾನು ನಮ್ಮ ಮನೆಯವರು ಮೊನ್ನೆ ಅಮಾಸಿಗೆ ಹೋಗೋದಾಗಿಲ್ರಿ. ಅದಕ್ಕೆ ಇವತ್ತ ಹೊಂಟೀವಿ. ಬಾನಕ್ಕೆ ಕಡುಬು ಮಾಡಾಕತ್ತೀನಿ ರೀ. ನಮ್ಮ ಮನೆ ದೇವ್ರ ಮಂಗವಾಯಿ ಲಕ್ಷ್ಮೀ ರೀ. ಇವತ್ತು ನಾವು ಮಂಗವಾಯಿ ಹೊಂಟೀವಿ. ನಾನು ನಮ್ಮ ಮನೆಯವರು ಬೈಕ್ ಮೇಲೆ ಹೋಗಿ ಬರ್ತೀವಿ. ಹೂರ್ಣ ಕಡುಬು
ಕಟ್ ಮಾಡತ್ತೀನಿ. ನನ್ನ ಮಗಳು ಬಂದ ನೋಡ್ರಿ, ದೊಡ್ಡ ಮಗಳು. ಆಕೆ ಲಾಟಾಸ್ ಕೊಡತ್ತಾಳ್ರಿ, ನಾ ತುಂಬಾತೀನಿ. ಸ್ವಲ್ಪ ಜಲ್ದಿ ಆಗ್ತೈತ್ರಿ ಇಬ್ರು ಮಾಡಿದ್ರೆ. ಚರಿಗಿಲೆ ಆಗುತ್ತೆ. ಎಣ್ಣೆ ಇಟ್ಟಂದ್ರೆ ಕರಿಯಾಕ ಎಷ್ಟು ಕರ್ಕೊಂಡ್ಬಿಡ್ತೀವಿ. ಎಷ್ಟು ಹೊಡಿತಾವೋ ಏನೋ, ಸಾಕಿಲ್ಲ. ನಾನು ಹಿಡಿತೈತಿ ಕೈ ನಾಲ್ಕು ಬರ್ತದೆ. ಎಣ್ಣೆ ಕಾಯ್ದಿ ಸಣ್ಣ ನೋಡಿ ಮಾಡೋದೆಲ್ಲ ಆಯ್ತು ರೀ. ಈಗ ದೇವ್ರಿಗೆ ಹೋಗ್ಲಾಕ ರೆಡಿ ಆಗ್ತೀವಿ. ಈಗ ನಮ್ಮ ಮನೆಯವ್ರು ಬರ್ತಾರೆ, ರೆಡಿ ಆಗ್ತೀನಿ ರೀ ದೇವ್ರಿಗೆ ಹೋಗಕ್ಕೆ. ಬಂದೀವಿ ನೋಡ್ರಿ ಇಲ್ಲಿ ಗುಡಿಗೆ. ನಮ್ಮ ಮನೆಯವರು ಕಾಯಿ ತರಕ್ಕೆ ಹೋಗ್ಯಾರ. ಇಲ್ಲಿ ಕಾಯಿ ಇರ್ತಾವ, ಹಂಗೆ ಬಂದಿದ್ದೀವ್ರಿ. ಇವತ್ತೇ ನಮಾಜ್ ಇಲ್ರಿ, ಅಂದ್ರೂ ಇಷ್ಟು ಜನ ಅದಾರ. ಊರ ಹೊಡೆದು ಯಾರು ಮಾಡೋದು? ನೀವೆಲ್ಲ ಹೊಡೆದ್ರೆ ತೆಗಿಕ ನೀವು ಪರ್ಸ ಚಿತ್ರ ಅಲ್ಲೇ ಆಚೆ ಹೊಡಿಲ್ಲ ಅಲ್ಲಿ ಅಲ್ಲೇ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದೇವ್ರಿ. ಇದು ಹಳ್ಳಿ ಮಂಗವಾಯಿ. ಅಲ್ಲಿ ಸಮೀಪ ಮೊದಲು ಇದೇ ಹತ್ತಿತ್ರಿ, ಆದ್ರೆ ಅಲ್ಲಿ ಹೋಗಿ ಬಂದು ಆಮೇಲೆ ಇಲ್ಲಿ ಬರಬೇಕ್ರಿ. ಇಲ್ಲಿ ಪೂಜೆ ಮಾಡಾಕತ್ತೀನಿ ರೀ. ಅವ್ರು ನೋಡ್ರಿ ಎಷ್ಟು ಸಣ್ಣ ಹುಡುಗರು ಅದಾರ್ರಿ. ಅವರು ಉಡಿ ತುಂಬಾಕ್ ಬಂದಾರ್ರಿ ದೇವ್ರಿಗೆ. ನೋಡ್ರಿ ಇಲ್ಲಿ ಪೂಜೆ ಎಲ್ಲ ಮಾಡಿ ಬಾನ ಹಿಡಿದ್ಯಾರಿ. ಇಲ್ಲಿನೂ ಇಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗವಾಯಿದಿಂದ ಬಂದ್ರೆ ಹೊನ್ಗನಹಳ್ಳಿ ಹತ್ರ ರೀ ಸಾಯಿ ಟೆಂಪಲ್ ಐತ್ರಿ. 2-3 ಕಿಲೋಮೀಟ್ರ್ ದೂರದಲ್ಲಿ ಐತ್ರಿ ಇದು. ಅಲ್ಲೇ ಹೋಗಾಗೆ ಹತ್ತಿತ್ರಿ. ಬರುವಾಗ ಅಲ್ಲಿ ಸಾಯಿ ಟೆಂಪಲ್ಗೆ ಹಾಯ್ದು ಬರ್ತೀವಿ. ನಾವು ಯಾವಾಗ ಬರ್ತೀವಲ್ರಿ ಯಾವಾಗೊಮ್ಮೆ ಸಾಯಿ ಟೆಂಪಲ್ಗೆ ಹೋಗೇ ಬರ್ತೀವಿ ರೀ. ಅಲ್ಲೆಲ್ಲ ದೇವರಿಗೆ ಬೇಡ್ಕೊಂಡು 5 ನಿಮಿಷ ಕುಂತು ಬರ್ತೀವಿ ರೀ. ಎಷ್ಟು ಪ್ರಶಾಂತವಾಗಿರ್ತೈತೆ ರೀ. ಅಲ್ಲಿ ತಂಪು ಇರ್ತೈತೆ ರೀ, ಎಷ್ಟು ಚಂದ. ಅಲ್ಲೇ ಕುಂದಿರ್ತೀವಿ ರೀ ನಾವಿಬ್ಬರು. ನೋಡ್ರಿ ಎಷ್ಟು ದೊಡ್ಡದೈತ್ರಿ ಟೆಂಪಲ್, ಸಾಯಿ ಟೆಂಪಲ್. ಅಲ್ಲಿ ಎಲ್ಲರೂ ಜನ ಬರ್ತಾರೆ, ಭಾಳ ಜನ. ಮಂಗವಾಯಿಗೆ ಬಂದವರೆಲ್ಲ ಇಲ್ಲಿ ಬಂದು ಹೋಗ್ತಿರ್ತಾರೆ. ಒಳಗಡೆ ನೋಡ್ರಿ ಎಲ್ಲ ಎಷ್ಟು ಚಂದ ಐತಿ ನೋಡ್ರಿ.
ಅಲ್ಲಿ ಹೋದ್ರೆ ವಾಪಸ್ ಮನೆಗೆ ಬರಂಗೆ ಆಗಂಗಿಲ್ಲ ರೀ, ಅಷ್ಟು ಮನಸ್ಸು ಬರ್ತೈತೆ ರೀ ಅಲ್ಲಿ ಕೂತ್ರ. ನೋಡಿರಿ ಪಾಂಡುರಂಗ ವಿಠಲ ಮೂರ್ತಿ ರೀ, ನೋಡಿರಿ ಎಷ್ಟು ದೊಡ್ಡದೈತೆ ನೋಡಿರಿ ಟೆಂಪಲ್. ನೋಡಿರ್ಲಿ ಗಣಪತಿ ರೀ, ಮ್ಯಾಗ ಶಿವಲಿಂಗ ಐತ್ರಿ. ಅದ್ರೊಳಗೆ ನೀರು ಬರ್ತಿದ್ರಿ, ಯಾಕೋ ಬಂದಾಗ್ಯಾವ್ರಿ ನೀರು. ನೋಡಿರಿ ಹೊರಗಡೆಯಿಂದ ಹೆಂಗೆ ಕಾಣಿಸ್ತೈತಿ. ಕಂಪಲ್ಸರಿ ಅಲ್ಲಿ ಹೋಗಿ ನಾವು ಬರ್ತೀವಿ. ಇದು ನಮ್ಮ ಊರಿಂದ ಬ್ರಿಡ್ಜ್ ನೋಡ್ರಿ, ಈಗ ಹೊಸದಾಗಿ ಮಾಡ್ಯಾರ. ಇದು ಅವಾಗ ಇದ್ದಿತ್ತಿಲ್ರಿ ಇದು ಬ್ರಿಡ್ಜ್. ಅವಾಗ ಬರ್ತಿದ್ದೀವಲ್ರಿ, ಸರಿಯಾಗಿ ರೋಡ್ನು ಇದ್ದಿತ್ತಿಲ್ರಿ, ಈಗ ರೋಡ್ನು ಮಾಡ್ಯಾರ. ಮನೆಗೆ ಬಂದೇವ್ರಿ, ಈಗ ದೇವ್ರಿಗೆ ಹೋಗಿ ಮನ್ಯಾಗ ದೀಪ ಹಚ್ಚಾಕ್ತೇನೆ ರೀ. ಇಲ್ಲಿಷ್ಟು ಬಾಣ ಬೆಳಗ್ತೀನಿ. ಯಾರ್ಯಾರೆಲ್ಲ ನಮ್ಮ ವಿಡಿಯೋ ನೋಡಿರಲ್ಲ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ವಿಡಿಯೋ ಏನು ಮಾಡತ್ತೀನಿ ರೀ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್